ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ನಾಳೆ ಸಿಐಡಿಗೆ ಕೇಸ್ ಫೈಲ್ ಹಸ್ತಾಂತರಿಸುವುದಕ್ಕೆ ಬಳ್ಳಾರಿ ಪೊಲೀಸರು ಮುಂದಾಗ್ತಿದ್ದಾರೆ. ಸಿಐಡಿಗೆ ಕೇಸ್ ಹಸ್ತಾಂತರವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ. ಗಲಭೆಯ ಸಂಬಂಧ ದಾಖಲಾಗಿರುವಂತಹ 6 ಕೇಸ್ಗಳಲ್ಲಿ 4 ಕೇಸನ್ನ ಸಿಐಡಿಗೆ ವರ್ಗಾಯಿಸಲಾಗುತ್ತೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಾಗಿದ್ದಾವೆ 4 ಕೇಸ್ಗಳು. ಕೇಸ್ ಫೈಲ್ ಅನ್ನ ಅಧಿಕೃತವಾಗಿ ಹಸ್ತಾಂತರಿಸಿದ ಬಳಿಕ ಸಿಐಡಿ ಟೀಮ್ ಅಧಿಕೃತವಾಗಿ ಈ ಪ್ರಕರಣಕ್ಕೆ ಎಂಟ್ರಿ ಆಗುತ್ತೆ. ನಾನಾ ಆಂಗಲ್ನಲ್ಲಿ ವಿಚಾರಣೆಯನ್ನು ನಡೆಸುವುದಕ್ಕೆ ಮುಂದಾಗುತ್ತೆ. ಈಗಾಗಲೇ ಬಿಜೆಪಿಯವರು ಸಿಬಿಐ ಕೊಡಿ ಅಂತ ಹೇಳ್ತಿದ್ದಾರೆ. ಸ್ಥಳೀಯ ಪೊಲೀಸರು ಕಾಂಗ್ರೆಸ್ಸಿಗರನ್ನ ರಕ್ಷಿಸೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಿಜೆಪಿಗರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ದೊಂಬಿಯ ಕೇಸನ್ನು ಸಿಐಡಿಗೆ ಹಸ್ತಾಂತರಿಸಿದೆ. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ತಿಳಿಸ್ತೇವೆ. ಹೌದು, ನಾವು ನಿನ್ನೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ನಿರೀಕ್ಷೆಯಂತೆ ರಾಜ್ಯ ಸರ್ಕಾರ ಬಳ್ಳಾರಿ ದೊಂಬಿ ಕೇಸನ್ನು ಸಿಐಡಿಗೆ ವರ್ಗಾವಣೆ ಮಾಡಿದೆ. ಯಾವಾಗ ಸಿಐಡಿ ಟೀಮ್ ಎಂಟ್ರಿ ಆಗ್ತಾ ಇದೆ, ಅಧಿಕೃತವಾಗಿ ಯಾವಾಗ ಚಾರ್ಜ್ ತಗೊಂತಾ ಇದೆ ಅಂತ ಹೇಳಿ? ಪ್ರೇಮ್ ಕುಮಾರ್, ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಬ್ಯಾನರ್ ಕಟ್ಟುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿ 1ನೇ ತಾರೀಕಿಗೆ ನಡೆದಂಥ ಗಲಭೆ ಪ್ರಕರಣ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಒಟ್ಟು 6 ಪ್ರಕರಣಗಳು ದಾಖಲಾಗಿದ್ದು, ಆ ಪೈಕಿ 4 ಪ್ರಕರಣಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ಆದೇಶಿಸಿದೆ. ಆ ಕೇಸ್ ಫೈಲ್ಗಳನ್ನು ಸಹಿತ ನಾಳೆ ಅಥವಾ ನಾಡಿದ್ದು ಸೋಮವಾರ ಅನ್ನೋಷ್ಟರೊಳಗಡೆ ತನಿಖಾಧಿಕಾರಿಗಳು ಮತ್ತು SP ಖುದ್ದಾಗಿ ಹಾಜರಿರುವ ಮೂಲಕ ಆ ಕೇಸ್ ಫೈಲ್ಗಳನ್ನು ಸಿಐಡಿಗೆ ಹಸ್ತಾಂತರ ಮಾಡ್ತಾರೆ. ಮತ್ತೆ ಇನ್ನೂ 2 ಕೇಸ್ಗಳಿತ್ತು, ಅದು ಅಟ್ರಾಸಿಟಿ ಕೇಸ್ಗಳಾಗಿತ್ತು. ಆ 2 ಕೇಸ್ಗಳನ್ನು ಇದೀಗ ಸ್ಥಳೀಯ DCR ಠಾಣೆಗೂ ಕೂಡ ವರ್ಗಾವಣೆ ಮಾಡಿರುವಂಥದ್ದು. ಯಾಕಂದ್ರೆ ಅದು ಜಾತಿ ನಿಂದನೆ ಪ್ರಕರಣಗಳಲ್ಲಿ ದಾಖಲಾಗಿದ್ದಂಥ ಕೇಸ್ಗಳಾಗಿತ್ತು. ಹೀಗಾಗಿ 4 ಕೇಸ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಿರೋದ್ರಿಂದ ಬಹುತೇಕ ಸೋಮವಾರದಿಂದಲೇ ಸಿಐಡಿ ಟೀಮ್ ಬಳ್ಳಾರಿಗೆ ಆಗಮಿಸೋದ್ರ ಮೂಲಕ ಅಧಿಕೃತ ತನಿಖೆಯನ್ನು ಕೂಡ ಕೈಗೊಳ್ಳತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ತನಿಖಾಧಿಕಾರಿಗಳನ್ನ ನೇಮಕ ಮಾಡಲಾಗಿತ್ತು. ಆ ಪೈಕಿ ಈಗಾಗಲೇ ಸಾಕಷ್ಟು ರೀತಿಯಿಂದ ಪೊಲೀಸರು ಒಂದಿಷ್ಟು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡಿದ್ರು, ಸ್ಥಳ ಮಹಾಜರನ್ನು ಕೂಡ ಮಾಡಿದ್ರು. ಆದರೆ ಪೂರ್ವ ಪ್ರಾಥಮಿಕವಾಗಿ ಬೇಕಾಗಿರುವಂಥ ಎಲ್ಲ ರೀತಿಯ ವಿಚಾರಣೆಗಳನ್ನು ಕೂಡ ಬಳ್ಳಾರಿಯ ಪೊಲೀಸರು ಮಾಡಿದ್ರು. ಆ ಎಲ್ಲ ವಿಚಾರಗಳ ಒಂದಿಷ್ಟು ಅಂಶಗಳನ್ನು ಒಳಗೊಂಡಂತೆ ಫೈಲ್ ಏನಿತ್ತು ಅದನ್ನೇ ಇವತ್ತು ನಾಳೆ ಅಧಿಕೃತವಾಗಿ ನಾಳೆ ಅಥವಾ ನಾಡಿದ್ದು ಸಿಐಡಿ ತಂಡಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಈಗಾಗಲೇ DG IGP MS ಸಲೀಂ ಅವರು ಕೂಡ ಆದೇಶಿಸಿರುವಂಥದ್ದಂದ್ರೆ ಈ ಸಿಐಡಿ ಈ ಒಂದು ಕೇಸ್ ಫೈಲನ್ನು ಪಡೆದುಕೊಳ್ಳೋದ್ರ ಮೂಲಕ ಚಾರ್ಜ್ ಶೀಟ್ ಅನ್ನ ಆದಷ್ಟು ಬೇಗ ತನಿಖೆ ವಿಚಾರಣೆ ಮುಗಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಬಹುತೇಕ ಸೋಮವಾರ ಅನ್ನಷ್ಟೊಳಗಡೆ ಸಿಐಡಿ ತಂಡ ಬಳ್ಳಾರಿಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಕೂಡ ಇದೆ ಪ್ರೇಮ್ ಕುಮಾರ್. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಸಾಕಷ್ಟು ರಾಜಕೀಯದ ಸ್ವರೂಪವನ್ನು ಪಡೆದುಕೊಂಡಿತ್ತು. ಹೀಗಾಗಿ ಸರ್ಕಾರ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶಿರುವಂತದ್ದು. ಬಹುತೇಕ ಸೋಮವಾರ ದಿನ ಅಧಿಕೃತ ತನಿಖೆಯನ್ನು ಕೂಡ ಸಿಐಡಿ ತಂಡ ಕೈಗೊಳ್ಳಲಿದೆ. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.